ವೈನಿಧಿ ಆತ್ಮ ಸ್ವತಃ ತಾನೇ ಇದನ್ನ ಒಪ್ಕೊಂಡಿದ್ಯಲ್ಲ, ಬೇರೆ ಯಾರಾದ್ರೂ ಪ್ರಮಾಣ ಮಾಡ್ಬೇಕಾ ನಿಮ್ಗೆ? ಅರೆ ನಾನು ಹೇಳ್ತಾನೆ ಇದ್ದೀನಿ, ವೈನಿಧಿ ಕೊನೆ ಆಸೆನ ನಾನು ಪೂರೈಸ್ತೀನಿ ಅಂತ. ಈ ಕೆಟ್ಟ ಆತ್ಮದ ಕಥೆನೇ ಮುಗಿಸ್ತಿದೆ. ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಅಯ್ಯೋ ಕಿರಣ್ ಕರೆಕ್ಟ್ ಆಗಿ ಹೇಳ್ತಿದ್ದಾನಲ್ಲ. ನನ್ನ ಕೌಶಿಕ್ ಕಂದನ್ಗೆ ಹೊಸ ಜೀವನ ಶುರು ಆಗ್ತಿದೆ. ಟೀನಾ ಜೊತೆ ಅವನು ಮದ್ವೆ ಮಾಡ್ಬೇಕು ಅಂತಿದೀವಿ. ಅದಕ್ಕಿಂತ ಮುಂಚೆ ಈ ಕೆಟ್ಟ ಆತ್ಮ ಇಂದ ನಮಗೆ ಮುಕ್ತಿ ಬೇಕು ಅಷ್ಟೇ. ಕೆಟ್ಟ ಆತ್ಮನ ಇವಾಗ್ಲೂ ನಿಮಗ್ ಕಾಣಿಸ್ಲಿಲ್ವಾ? ನನ್ ಸಾವು ಬರೀ ಇಂಚಷ್ಟೇ ದೂರದಲ್ಲಿ ಇತ್ತು. ಗಣೇಶ ಬಂದು ನನ್ನ ಸರಿಯಾದ ಸಮಯಕ್ಕೆ ಕಾಪಾಡ್ಬಿಟ್ಟ. ಹೇಗೆ ಒಂದ್ ಕೆಟ್ಟ ಆತ್ಮನ ಹೇಗ್ ಕಾಪಾಡೋದಿಕ್ಕಾಗತ್ತೆ? ಅಯ್ಯೋ ನಿನ್ನ ವಾದ ವಿವಾದ ಎಲ್ಲ ನಿನಗೆ ಅರ್ಥ ಆಗ್ಬೇಕು. ನನಗ್ ಗೊತ್ತಿರೋದು ಇಷ್ಟೇ. ನನ್ನ ಮುದ್ದಿನ ಸೊಸೆ ಆತ್ಮನ ಇಲ್ಲೇ ಕಣ್ಮುಂದೆ ನೋಡ್ದೆ. ನಾನೀಗ ಒದ್ದಾಡ್ತಾ ಇತ್ತು ಅವಳ ಆತ್ಮ. ಮುಕ್ತಿ ಕೊಡ್ಸಿ ಕೊಡ್ಸಿ ಅಂತ. ಅವಳಿಗೆ ಮುಕ್ತಿ ಕೊಡ್ಸ್ಬೇಕಾದ್ದು ನನ್ನ ಧರ್ಮ. ಅಪ್ಪ ಕೌಶಿಕ್ ಅಂದ, ನೀನೇ ಒಂದ್ಸಲ ನೋಡು. ಇವಳೇನಪ್ಪ ನಿನ್ ಹೆಂಡತಿ ವೈನಿಧಿ? ಪತಿ ಧರ್ಮವನ್ನ ನಿಭಾಯಿಸು ಕಂದ. ಅಂತ್ಯಗೊಳಿಸು ಈ ಕೆಟ್ಟ ಶಕ್ತಿನ. ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ ಕೌಶಿಕ್. ನಾವೆಲ್ಲ ಸೇರಿ ಇವಳಿಗೆ ತುಂಬಾ ಕಷ್ಟ ಕೊಟ್ಟಿದೀವಿ. ಮತ್ತ ಆ ನೋವು ನಮಗೂ ಇದೆ. ಆದ್ರೆ ಅವಳಿಗೆ ಈ ಮನೇಲಿ ಯಾವತ್ತೂ ನೆಮ್ಮದಿ ಸಿಗ್ಲಿಲ್ಲ. ಅಷ್ಟೇ ಅಲ್ಲದೆ ತಾಯಿ ಸಮನಾಗಿರೋ ಚಿಕ್ಕಮ್ಮ ಕೂಡ ಅವಳು ಸಾಥ್ ಕೊಡ್ಲಿಲ್ಲ. ಪರಿಸ್ಥಿತಿ ವಿರುದ್ಧ ಒಬ್ಳೆ ಹೋರಾಡ್ತಾ ಇದ್ಲು. ಕೊನೆಗೆ ಅವಳು ಸೋತ್ ಹೋದ್ಲು. ಬದುಕಿರೋವರೆಗೂ ಅವಳಿಗೆ ಯಾವತ್ತೂ ಸುಖ ಸಿಗ್ಲಿಲ್ಲ. ಆದ್ರೆ ಅವಳು ಸತ್ ಮೇಲಾದ್ರೂ ಅವಳಿಗೆ ಮುಕ್ತಿ ಆದ್ರೂ ಸಿಗ್ಲಿ. ಹಾ ಕೌಶ್, ಮತ್ತೆ ಮುತ್ತೈದೆಗೆ ಮುಕ್ತಿ ಗಂಡನ ಕೈಯಿಂದ ಮಾಡೋ ಸಂಸ್ಕಾರನೇ ಆಗತ್ತೆ.